ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ನಾನು ನ್ಯೂ ಇಯರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2025. ಈ ಇಯರ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. January 1st ನಮ್ಮ ಮಾಮನ ಮಗನ ನಾಮಕರಣ ಇತ್ತು. ಸೊ ಮನೇಲೇ ಮಾಡ್ತಾಯಿದ್ವಿ ನಾಮಕರಣ. ಅದಕ್ಕೋಸ್ಕರ ಫ್ಲವರ್ಸಿಂದನೇ ಡೆಕೋರೇಷನ್ ಮಾಡೋಣ ಅಂತ ನಾನು ಒಂದು ಫ್ಲವರ್ಸಿಂದನೇ ಡೆಕೋರೇಷನ್ನ ಮಾಡ್ತಾಯಿದ್ದೀವಿ. ಯಾವ ರೀತಿ ಮಾಡಿದ್ವಿ ಕಂಪ್ಲೀಟ್ ಅಂತ ಹೇಳಿ ನಾನು ಆ್ಯಡ್ ಮಾಡಿದ್ದೀನಿ ವಿಡಿಯೋ. ಸೊ ನೋಡಿಬಿಟ್ಟು ಎಲ್ಲರೂ ಕೂಡ ಹೇಳಿ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ. ಈ ರೀತಿಯಾಗಿ ಮನೇಲೇ ಮಾಡ್ತಾಯಿದ್ದೀವಿ. ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಮುಗೀತು. ಪಾಪುದು ತೊಟ್ಲು ಶಾಸ್ತ್ರ ಮಾಡೋದು ಸ್ಟಾರ್ಟ್ ಆಯಿತು. ಪಾಪು ಇನ್ನೇನು ಮನೆಗೆ ಎಂಟ್ರಿ ಆಯಿತು. ಪಾಪು ಫಸ್ಟ್ ಟೈಮ್ ಮನೆಗೆ ಬರ್ತಿರೋದ್ರಿಂದ ಅದ್ರದ್ದು ಫುಟ್ ಪ್ರಿಂಟ್ ತೊಗೋಬೇಕು ಅನ್ನೋದನ್ನು ಕೂಡ ನಾವು ಆ ಥೀಮಲ್ಲಿ ಮಾಡಿದ್ವಿ. ಪಾಪು ಬಂದ ತಕ್ಷಣ ಆರತಿ ಮಾಡಿ ಈ ರೀತಿ ವೆಲ್ಕಮ್ ಮಾಡಿ ಪಾಪುದು ಹೆಜ್ಜೆ ಗುರುತನ್ನ ನಾವು ಒಂದು ವೈಟ್ ಕರ್ಚಿಪ್ ಮೇಲೆ ಮೂಡಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ತೊಟ್ಲು ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಶಿವಲಿಂಗ ನಾವು ಮನೇಲೇ ಮಾಡಿದ್ದು. ಇದು ಥರ್ಮಾಕೋಲ್ ಯೂಸ್ ಮಾಡಿಕೊಂಡು. ನೇಮ್ ಬಂದು ಕುಶಾಂತ್ ಅಂತ ಹೇಳಿ ಪಾಪುದು ನಾಮಕರಣ ಆಯಿತು. ಇದೆಲ್ಲ ಆದಮೇಲೆ ಗಿಫ್ಟ್ ಕೊಟ್ಬಿಟ್ಟು ಪಾಪುನ ತೊಟ್ಲಿಗೆ ಹಾಕೋ ಶಾಸ್ತ್ರನ ಮುಗಿಸ್ಬಿಟ್ಟು ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು ಊಟ ಮಾಡಿಸಿದ್ರು. ಊಟ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಈ ರೀತಿಯಾಗಿ ಮನೇಲೇ ಸಿಂಪಲ್ಲಾಗಿ ನಾಮಕರಣ ಮುಗ್ದೋಯ್ತು. ತುಂಬಾ ಖುಷಿ ಆಯಿತು. ಇದಾದ ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದ್ವಿ. ಯಾಕಂತ ಹೇಳಿದ್ರೆ ನಮ್ಮ ತಮ್ಮವರು ಮಾಲೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿಗೆ. ಅವರು ಶಬರಿಮಲೆಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಾನು ನನ್ನ ಮದುವೆ ಶಾಪಿಂಗೋಸ್ಕರ ಬಂದಿದ್ದೀನಿ ಬೆಂಗಳೂರಿಗೆ. ನಮ್ಮ ತಮ್ಮ ಅವ್ರನ್ನ ಶಬರಿಮಲೆಗೆ ಕಳಿಸ್ಬಿಟ್ಟು ನಾವು ಚಿಕ್ಕಪೇಟೆಗೆ ಸ್ವಲ್ಪ ಪರ್ಚೇಸಿಂಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಅದೇ ರೀತಿಯಾಗಿ ಇಲ್ಲಿ ಪೂಜೆನ ಮುಗಿಸ್ತಾ ಇದ್ದೀವಿ. ಪೂಜೆ ಮುಗಿಸಿ ಇವಾಗ ಮನೆಗೆ ಬಂದು ರೆಡಿಯಾಗಿ ನಾವು ಇವಾಗ ಚಿಕ್ಕಪೇಟೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಸೊ ನಮ್ಮ ಸೋನು ಗುಂಡ ಕೂಡ ಬಂದಿದ್ದಾರೆ ಮಧುಗಿರಿಯಿಂದ. ನಾವು ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿ. ಮನೆಯಿಂದ ನಾವು ಬಂದಿದ್ದು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ಗೆ. ಇಲ್ಲಿ ಬಂದು ಮೆಟ್ರೋಗೋಸ್ಕರ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಲೆಹೆಂಗಾ ಮಾತ್ರ ಇಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ನೋಡೋಣ ಏನೇನೆಲ್ಲ ಶಾಪಿಂಗ್ ಆಗುತ್ತೆ ಅಂತ ಹೇಳಿ. ಮೆಟ್ರೋ ಇನ್ನೇನು ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ದಾವಣಗೆರೆಯಲ್ಲೂ ಕೂಡ ಬಟ್ಟೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ದಾವಣಗೆರೆಗೆ ಬರ್ತಾರೆ BScಗೋಸ್ಕರ. ನಾನು BScಲಿ ಬಟ್ಟೆನ ತೊಗೊಂಡಿದ್ದೀನಿ. ಆ ಒಂದು ಲಾಗ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ. ಫೈನಲ್ ಆಗಿ ಇವಾಗ ಮೆಟ್ರೋ ಬಂತು. ಬಂದು ಮೆಟ್ರೋ ಒಳಗಡೆ ಹೋಗೋಣ. ಫೈನಲ್ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಮೆಟ್ರೋ ಸ್ಟಾಪ್ ಆದ ತಕ್ಷಣ ಡೋರ್ಸ್ ಎಲ್ಲ ಓಪನ್ ಆಯಿತು ರೈಟ್ಗೆ. ಒಳಗಡೆ ಹೋದ ತಕ್ಷಣ ನಮಗಂತೂ ಶಾಕ್ ಆಯಿತು. ಯಾಕಂದರೆ ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ. ಮೆಟ್ರೋ ಹೋಗಿ ಬಸ್ ಥರ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಜಾಗ ಇಲ್ಲದ ಕಾರಣ ನಮ್ಮ ಅಮ್ಮನ ಮಾತ್ರ ಕೂರಿಸ್ಬಿಟ್ಟು ನಾವೆಲ್ಲರೂ ಸ್ಟ್ಯಾಂಡಿಂಗ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾರೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಿ. ನಮ್ಮ ಮಾಮ, ನಮ್ಮ ಅಕ್ಕ, ನಮ್ಮ ಆಂಟಿ, ನಮ್ಮ ಮನೆಯವರು, ನಮ್ಮ ಗುಂಡು, ಸೋನು, ನಮ್ಮಮ್ಮ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಚಿಕ್ಕಪೇಟೆಗೆ ರೀಚ್ ಆದ ತಕ್ಷಣ ಫಸ್ಟು ನಾವು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೂಟ್ಸ್ಗಿಂತ ಮುಂಚೆ ಮಕ್ಕಳು ಬಟ್ಟೆನೂ ನಾವು ಸೆಲೆಕ್ಷನ್ ಮಾಡ್ಕೊಂಡ್ವಿ. ಯಾರ್ಯಾರಿಗೆ ಯಾವ್ಯಾವ ರೀತಿ ಬಟ್ಟೆ ತೊಗೊಂಡ್ವಿ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿದೆ. ಆ ಒಂದು ವಿಡಿಯೋನೂ ಕೂಡ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಆಲ್.